ಎವ್ರಿವನ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಚಾಪ್ಟರ್ 14 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪಾಠದ ಹೆಸರು ವಾಟರ್. ಇನ್ನು ಕೇವಲ 2 ಚಾಪ್ಟರ್ ಮಾತ್ರ ಇದೆ 6th ಸ್ಟ್ಯಾಂಡರ್ಡಲ್ಲಿ. ಇನ್ನು 2 ದಿನಗಳಲ್ಲಿ ನಾವು 6th ಸ್ಟ್ಯಾಂಡರ್ಡ್ ಮುಗಿಸಿ ನೆಕ್ಸ್ಟ್ 7th ಸ್ಟಾರ್ಟ್ ಮಾಡ್ತೀವಿ. ಹೋಪ್ ನಿಮ್ಗೆಲ್ಲರಿಗೂ ನಾನು ಮಾಡ್ತಾ ಇರೋಂಥ ವಿಡಿಯೋ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಹಾಗೆ ಡೌಟ್ಸ್ಗಳು ಸಹಿತ ಕೇಳ್ತಾ ಇದ್ದೀರಾ. ಇವನ್ ನಾನು ರೆಸ್ಪಾನ್ಸ್ ಮಾಡೋಕ್ಕೂ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರಿಂದ ನೀವು ದಿನಕ್ಕೆ 100 ಕ್ವಶನ್ಸ್ಗಳ ಕ್ವಿಜ್ನ ಅಟೆಂಡ್ ಮಾಡಬಹುದು. ವಿತ್ ನಿಮಗಲ್ಲಿ ಎಕ್ಸ್ಪ್ಲನೇಷನ್ ಸಹಿತ ಸಿಗುತ್ತೆ. ಹಾಗಿನ್ನೂ ನಿಮಗಿನ್ನೂ ಡೌಟ್ ಇತ್ತು ಅಂತ ಅಂದರೂ ಸಹಿತ ನೀವು ನಮ್ಮ ಎಜುಕೇಟರ್ಸ್ ಜೊತೆ ಸಹಿತ ನೀವು ಡಿಸ್ಕಸ್ ಮಾಡಬಹುದು. ಸೊ ಈ ಕೂಡಲೇ ಎಲ್ಲರೂ ಸಹಿತ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಹೆಚ್ಚು ಉಪಯೋಗಗಳನ್ನು ಪಡ್ಕೊಳ್ಳಿ. ನಮ್ಮ ಪಾಠಕ್ಕೆ ಎಂಟರ್ ಆಗೋಣ. ವಾಟರ್ ಈಸ್ ಒನ್ ಆಫ್ ಅವರ್ ಬೇಸಿಕ್ ನೀಡ್ಸ್. ಹೌದಲ್ವಾ? ಎಲ್ಲ ಜೀವಿಗಳಿಗೂ ಸಹಿತ ನೀರು ಅನ್ನೋದು ಮೂಲಭೂತವಾದ ಅವಶ್ಯಕತೆ ಆಗಿದೆ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ಆಲ್ ಲಿವಿಂಗ್ ಥಿಂಗ್ಸ್. ಎಲ್ಲ ಜೀವಿಗಳಿಗೂ ಸಹಿತ ಇದು ಉಳಿವಿಗಾಗಿ ಏನಾಗಿದೆ, ಬೇಕೇ ಬೇಕಾಗಿದೆ. ಜೊತೆಗೆ ಪ್ಲ್ಯಾಂಟ್ಸ್ಗಳಿಗೆ ಆಹಾರ ತಯಾರಿಸಬೇಕು ಅಂತಂದ್ರೂ ಸಹಿತ ನೀರು ಬೇಕು. ಜೊತೆಗೆ ಜರ್ಮಿನೇಟ್ ಅಂತ ಹೇಳಿದ್ವಿ, ಈ ಮೊಳಕೆ ಆಗೋಕ್ಕೂ ಸಹಿತ ಕಾಳು ಮೊಳಕೆ ಆಗೋಕ್ಕೋಸ್ಕರನೂ ಸಹಿತ ನೀರು ಅನ್ನೋದು ಅವಶ್ಯಕತೆ ಆಗಿದೆ. ಅನಿಮಲ್ಸ್ ಆಲ್ಸೋ ರಿಕ್ವೈರ್ ವಾಟರ್ ಟು ಸ್ಟೇ ಅಲೈವ್. ಪ್ರಾಣಿಗಳು ಸಹಿತ ಜೀವಂತವಾಗಿರಲು ಸಹಿತ ನೀರು ಅನ್ನೋದು ಅವಶ್ಯಕತೆ ಆಗಿದೆ. ಟೋಟಲ್ ಆಗೇನೋ ಎಲ್ಲ ಜೀವಿಗಳಿಗೂ, ಲಿವಿಂಗ್ ಆರ್ಗನಿಸಮ್ಸ್ಗಳಿಗೇನಾಗಿದೆ, ನೀರು ಅನ್ನೋದು ಅವಶ್ಯಕತೆ ಆಗಿದೆ. ವಾಟರ್ನ ಕೆಮಿಕಲ್, ಇಲ್ಲಿ ಈ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಮಗೆ ಇಂಪಾರ್ಟೆಂಟ್ ಅಂತ ಅನಿಸೋದು ಯಾವುದು ಅಂತಂದರೆ, ವಾಟರ್ ಇದರ ಕೆಮಿಕಲ್ ಫಾರ್ಮುಲಾ, ರಾಸಾಯನಿಕ ಸೂತ್ರ ಏನು ಅಂತ ಕೇಳ್ಬೋದು. ಅದು H2O ಆಗಿರುತ್ತೆ. ಹಾಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ರೇಷಿಯೋ ಎಷ್ಟಿರುತ್ತೆ ವಾಟರಲ್ಲಿ ಅಂತ ಕೇಳ್ಬೋದು. ಅದೆಷ್ಟು? 2:1 ಆಗಿರುತ್ತೆ. 2:1. ನೆಕ್ಸ್ಟ್, ವಾಟರ್ನ ಲ್ಯಾಬೊರೇಟರಿಲಿ ಪ್ರಿಪೇರ್ ಮಾಡಿದವ್ರು ಯಾರು? ಲ್ಯಾಬಲ್ಲಿ ಪ್ರಿಪೇರ್ ಮಾಡಿದವ್ರು ಯಾರು? ಆ್ಯಕ್ಚುಲಿ ಲ್ಯಾಬಲ್ಲಿ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಎಕ್ಸ್ಪ್ಲೋಷನ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ವಾಟರ್ನ ಯಾವತ್ತೂ ಲ್ಯಾಬೊರೇಟರಿಲಿ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಆದರೆ ಫಸ್ಟ್ ಪ್ರಿಪೇರ್ ಮಾಡಿದ್ದು ಯಾರು ಅಂದರೆ ಹೆನ್ರಿ ಕ್ಯಾವೆಂಡಿಷ್ ಅಂತ ಹೇಳಿ. ಈ ಹೆಸರು ನಿಮಗೆಲ್ಲರಿಗೂ ನೆನಪಿರಲಿ, ಕೇಳೋ ಚಾನ್ಸಸ್ ಇರುತ್ತೆ. ನಮ್ಮ ಅರ್ತ್ನ ಸರ್ಫೇಸಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಏನಾಗಿರುತ್ತೆ, 70% ಭಾಗ ಏನಾಗಿರುತ್ತೆ, ನೀರಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, 70% ಆಫ್ ಅರ್ತ್ ಸರ್ಫೇಸ್ ಈಸ್ ಕವರ್ಡ್ ವಿತ್ ವಾಟರ್. ಹಾಗೆ ಜೊತೆಗೆ ಏನಾಗಿರುತ್ತೆ, ಈಗ ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ, 97% ಸೆಲೈನ್ ವಾಟರ್, ಉಪ್ಪು ನೀರಿರುತ್ತೆ. ಜೊತೆಗೆ 3% ಮಾತ್ರ ಫ್ರೆಶ್ ವಾಟರ್, ನಾವು ಬಳಸ್ಬೋದಾದಂಥ ನೀರು ಕೇವಲ 3% ಮಾತ್ರ ಇರುತ್ತೆ. ಜೊತೆಗೆ ಆ 3%ಅಲ್ಲಿ ನಾವು 100 ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಅದರಲ್ಲಿ ಎಷ್ಟಿರುತ್ತೆ ಅಂತಂದರೆ, ನೀವು ಈ ಪಿಕ್ಚರಲ್ಲಿ ಗಮನಿಸ್ತಾ ಇರ್ಬೋದು, ಸೆಕೆಂಡ್ ಗ್ರಾಫಲ್ಲಿ ಗ್ರೌಂಡ್ ವಾಟರ್ ಏನಾಗಿರುತ್ತೆ, 30% ಅಷ್ಟಿರುತ್ತೆ. ಜೊತೆಗೆ ಐಸ್ ಕ್ಯಾಪ್ಸ್ ಆ್ಯಂಡ್ ಗ್ಲೇಷಿಯರ್ 68.7% ಅಷ್ಟಿರುತ್ತೆ. ಸರ್ಫೇಸ್ ವಾಟರು 0.3% ಮಾತ್ರ ಇರುತ್ತೆ. ಇಲ್ಲಿ ಸರ್ಫೇಸ್ನ 100% ಅಂಥೇಳಿ ನಾವು ತೊಗೊಂಡ್ವಿ ಅಂತಂದರೆ ಅದರಲ್ಲಿ ಲೇಕ್ ಇವು ಜಾಸ್ತಿ, 86.99, ಅರೌಂಡ್ 87% ಅಷ್ಟು ಲೇಕ್ಗಳೇ ಇರುತ್ತೆ. ರಿವರ್ಸ್ಗಳು ಕೇವಲ 2% ಮಾತ್ರ. ಈ ಪಿಕ್ಚರ್ನ ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಈಗ ನೀರಿನ ಮೂಲವನ್ನು ಓದೋಣ. ನಮಗೆಲ್ಲರಿಗೂ ಫಸ್ಟ್ ಮೂಲ ಏನು ನೀರಿಂದು ಅಂತ ಕೇಳಿದ್ರೆ ನಾವು ಫಸ್ಟ್ ಹೇಳೋದೆ ರೈನ್ ವಾಟರ್ ಅಂಥೇಳಿ, ಮಳೆ ನೀರು ಅಂತ ಹೇಳ್ತೀವಿ ಅಲ್ವಾ. ಫಸ್ಟ್ ಒನ್ ಈಸ್ ರೈನ್ ವಾಟರ್. ರೈನ್ ವಾಟರ್ ಇದೆಯಲ್ಲ, ಇದು ಪ್ಯೂರೆಸ್ಟ್ ಫಾರ್ಮ್. ಬೇರೆ ಎಲ್ಲ ನೀರಿನ ಮೂಲವನ್ನು ನೋಡಿದಾಗ ನಮಗೆ ಈ ನೀರು ತುಂಬ ಪ್ಯೂರ್ ಫಾರ್ಮಲ್ಲಿ ಸಿಗುತ್ತೆ. ಆದರೆ ಅಟ್ಮಾಸ್ಫಿಯರಿಗೆ ಎಂಟರ್ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದರೆ ಅಲ್ಲಿರುವಂಥ ಇಂಪ್ಯೂರಿಟಿ ಜೊತೆ ಜಾಯ್ನ್ ಆಗಿಬಿಟ್ಟು ಅದು ಆ್ಯಕ್ಚುಲಿ ಇಂಪ್ಯೂರ್ ಆಗ್ತಾ ಇದೆ, ಕಲುಷಿತಗೊಳ್ತಾ ಇದೆ. ಸರ್ಫೇಸ್ ವಾಟರಲ್ಲಿ ನಮಗೆ ರಿವರ್ ಲೇಕ್ಸ್ ಆ್ಯಂಡ್ ಸೀ ವಾಟರ್ ಸಹಿತ ಸರ್ಫೇಸ್ ವಾಟರಲ್ಲೇ ಸಿಗುತ್ತೆ. ಈ ಸರ್ಫೇಸ್ ವಾಟರ್ ಅಂದ್ರೇನು, ಇಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳೇನೇನು ಅಂಥೇಳಿ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ.
ಅಂಡರ್ಗ್ರೌಂಡ್ ವಾಟರಲ್ಲಿ ವೆಲ್, ಟ್ಯೂಬ್ ವೆಲ್, ಹ್ಯಾಂಡ್ ಪಂಪ್, ಈ ಬಾವಿ ಜೊತೆಗೆ ಬೋರ್ವೆಲ್ ಮಾಡ್ತೀವಲ್ಲ ಅದೆಲ್ಲನೂ ಈ ಅಂಡರ್ಗ್ರೌಂಡ್ ವಾಟರಲ್ಲಿ ಬರುತ್ತೆ. ವೇರ್ ಡು ವಿ ಗೆಟ್ ವಾಟರ್ ಫ್ರಮ್? ನಾವು ಎಲ್ಲಿಂದ ನೀರು ಪಡ್ಕೋತಾ ಇದ್ದೀವಿ? ಮೇಜರಾಗಿ ದಟ್ ಈಸ್ ರೈನ್ ವಾಟರ್ ಅಂತ ಹೇಳ್ತೀವಲ್ವಾ. ನೋಡೋಣ ಇಲ್ಲಿ ಏನು ಹೇಳಿದ್ದಾರೆ ಅಂತ. ಈಚ್ ಆಫ್ ಅಸ್ ಮೇ ಬಿ ಗೆಟಿಂಗ್ ವಾಟರ್ ಇನ್ ಟು ಅವರ್ ಹೌಸ್ ಇನ್ ಡಿಫ್ರೆಂಟ್ ವೇಸ್. ಎಲ್ಲರೂ ಸಹಿತ, ಪ್ರತಿಯೊಬ್ಬರೂ ಸಹಿತ ಏನಾಗ್ತಿದೆ, ತಮ್ಮ ಮನೆಗಳಿಗೆ ವಿಭಿನ್ನ ರೀತಿಯಲ್ಲಿ ನೀರನ್ನು ಪಡೆಯುತ್ತಿದ್ದೇವೆ. ಹೇಗೆ? ಬಟ್ ಫೈನಲಿ ಆಲ್ ಆಫ್ ಅಸ್ ಗೆಟ್ ವಾಟರ್ ಫ್ರಮ್ ದ ಸೇಮ್ ಸೋರ್ಸಸ್. ಎಲ್ಲಿಂದ? ಮೂಲ ಎಲ್ಲಿಂದ ಬರ್ತಿದೆ? ಮೇಯ್ನಾಗಿ ಪಾಂಡ್ಗಳಿಂದ, ಲೇಕ್, ರಿವರ್, ವೆಲ್ಸ್ಗಳಿಂದ. ಕೊಳಗಳು, ಸರೋವರಗಳು, ನದಿಗಳು, ಬಾವಿಗಳಂತಹ ಒಂದೇ ಮೂಲಗಳಿಂದ ನೀರನ್ನು ಪಡೆಯುತ್ತಿದ್ದೇವೆ. ಅಬೌಟ್ 2/3 ಆಫ್ ದ ಅರ್ತ್ ಈಸ್ ಕವರ್ಡ್ ವಿತ್ ವಾಟರ್. 2/3 ಭಾಗದಷ್ಟೇನಾಗಿದೆ, ಭೂಮಿ ಮೇಲೆ ಫುಲ್ ನೀರೇ ಇದೆ, ಹೌದಲ್ವಾ? ಮೋಸ್ಟ್ ಆಫ್ ದಿಸ್ ವಾಟರ್ ಈಸ್ ಇನ್ ಓಷನ್ಸ್ ಆ್ಯಂಡ್ ಸೀಸ್. ಇದನ್ನು ನಾವು ಆಲ್ರೆಡಿ ಕಲ್ತ್ಕೊಂಡು ಬಂದಿದ್ದೀವಿ, ಲಾಸ್ಟ್ ಸ್ಲೈಡಲ್ಲಿ ನೋಡ್ಕೊಂಡು ಬಂದಿದ್ದೀವಲ್ವಾ. ಈಗ ನೆಕ್ಸ್ಟ್ ನೋಡೋಣ ರೈನ್ ವಾಟರ್. ರೈನ್ ವಾಟರ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್. ಇದು ಈ ನೀರಿನ ಪ್ರಮುಖ ಮೂಲವಾಗಿದೆ. ಜೊತೆಗಿದೇನು, ಪ್ಯೂರೆಸ್ಟ್ ಫಾರ್ಮ್ ಆಫ್ ನ್ಯಾಚುರಲ್ ವಾಟರ್. ಇದು ಮೇನ್, ನಾನು ಆಗಲೇ ಹೇಳಿದಾಗೆ ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್. ಬಟ್ ಏನಾಗ್ತಿದೆ, ಬಿಕಮ್ ಇಂಪ್ಯೂರ್ ವೈಲ್ ಫಾಲಿಂಗ್ ಡೌನ್ ಆ್ಯಸ್ ಇಟ್ ಮಿಕ್ಸ್ ವಿತ್ ದ ಡಸ್ಟ್ ಪಾರ್ಟಿಕಲ್ಸ್, ಜರ್ಮ್ಸ್, ಇವೆಲ್ಲದ್ರ ಜೊತೆ ಮಿಕ್ಸ್ ಆಗಿಬಿಟ್ಟು ಏನಾಗ್ತಿದೆ, ನಮಗೆ ಇಂಪ್ಯೂರ್ ಫಾರ್ಮಲ್ಲಿ ಸಿಗ್ತಾ ಇದೆ. ಹಾಗೆ ನೋಡ್ಬೋದು ನೆಕ್ಸ್ಟ್ ರಿವರ್ಸ್ ಆ್ಯಂಡ್ ಲೇಕ್ಸ್. ಇಲ್ಲಿಂದನೂ ಸಹಿತ ನಾವು ನೀರನ್ನು ಪಡ್ಕೋತಾ ಇದ್ದೀವಿ. ಹಾಗೆ ಇನ್ನೊಂದು ಸಿ ವಾಟರ್. ಇಲ್ಲಿ ನಮಗೆ ಮೇಜರಾಗಿ ಸಿಗೋದು ಫುಲ್ ಸಲೈನ್ ವಾಟರ್ ಆಗಿರುತ್ತೆ, ಉಪ್ಪು ನೀರಾಗಿರುತ್ತೆ. ಇದು ಡೊಮೆಸ್ಟಿಕ್ ಪರ್ಪಸ್ ನಾವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಕುಡಿಯೋದಕ್ಕೋಸ್ಕರ, ಹಾಗೆ ಅಗ್ರಿಕಲ್ಚರ್ ಪರ್ಪಸ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ ನೀಡ್ಸ್ಗಾಗಲಿ ಈ ನೀರನ್ನು ನಾವು ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ವಾಟರ್ ಸೈಕಲ್ ಬಗ್ಗೆ ನೋಡೋಣ. ಜಲಚಕ್ರ ಹೇಳ್ತೀವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಇಲ್ಲಿ ನೋಡೋಣ, ಡಿಸಪಿಯರಿಂಗ್ ಟ್ರಿಕ್ ಆಫ್ ವಾಟರ್. ವಾಟರ್ ಡಿಸಪಿಯರಿಂಗ್ ಫ್ರಮ್ ದ ವೆಟ್ ಕ್ಲಾತ್ಸ್ ಆ್ಯಸ್ ದೇ ಡ್ರೈ ಅಪ್. ಈ ಕಾನ್ಸೆಪ್ಟ್ನ ಆ್ಯಕ್ಚುಲಿ ಎವಾಪ್ರೇಷನ್, ಆವಿಯಾಗುವಿಕೆ, ಸಪ್ರೇಷನ್ ಆಫ್ ಸಬ್ಸ್ಟೆನ್ಸಸ್ ಆ ಪಾಠದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಅಲ್ಲಿ ಈ ಎಕ್ಸಾಂಪಲ್ ಸಹಿತ ನಾನು ಕೊಟ್ಟಿದ್ದೆ. ಈ ಬಟ್ಟೆನ ನಾವು ಒದ್ದೆ ಆಗಿರೋ ಬಟ್ಟೆನ ನಾವು ಬಿಸಿಲಲ್ಲಿ ಹಾಕಿದಾಗ ಏನಾಗುತ್ತೆ, ಒಣಗೋಗುತ್ತೆ. ಅಲ್ಲಿ ಆ್ಯಕ್ಚುಲಿ ಏನಾಗುವಂಥ ಪ್ರೊಸೆಸ್ ಅಂತ ಅಂದರೆ, ನೀರೇನಾಗುತ್ತೆ, ಅಲ್ಲಿರುವಂತಹ ಬಟ್ಟೆಲಿರುವಂತಹ ನೀರು ಆವಿಯಾಗುತ್ತೆ. ಅಲ್ಲಿ ಅಟ್ಮಾಸ್ಫಿಯರಲ್ಲಿರುವಂಥ ನೀರಿಗೆ ಆ ನೀರೇನಾಗುತ್ತೆ, ವಾಟರ್ ವೇಪರ್ ಆಗಿ ಜಾಯ್ನ್ ಆಗುತ್ತೆ. ಇಲ್ಲೂ ಸಹಿತ ಅದನ್ನೇ ಹೇಳ್ತಾ ಇದ್ದಾರೆ, ವಾಟರ್ ಡಿಸಪಿಯರ್ ಫ್ರಮ್ ವೆಟ್ ಕ್ಲಾತ್ಸ್. ವಾಟರ್ ಏನಾಗ್ತಿದೆ, ನೀರು ಏನಾಗ್ತಿದೆ, ಕಣ್ಮರೆ ಆಗ್ತಿದೆ. ಫ್ರಮ್ ಎಲ್ಲಿಂದ? ಒದ್ದೆ ಆಗಿರುವಂತಹ ಬಟ್ಟೆಗಳಿಂದ ನೀರು ಆವಿಯಾಗ್ತಾ ಇದೆ. ಆ ಪ್ರೋಸೆಸ್ನೇ ನಾವು ಆವಿಯಾಗುವಿಕೆ, ಎವಾಪ್ರೇಷನ್ ಅಂತ ಹೇಳಿ ಕರಿತೀವಿ. ವಾಟರ್ ಹಾಗೆ ಜೊತೆಗೆ ಎಲ್ಲ ಕಡೆನೂ ಸಹಿತ ಸರ್ಫೇಸ್ ವಾಟರ್ ಅಂತ ಹೇಳ್ತೀವಲ್ಲ ನಾವು, ರಿವರ್, ಲೇಕ್, ಇಲ್ಲೆಲ್ಲ ಅಲ್ಲೂ ಸಹಿತ ಏನಾಗ್ತಿದೆ, ಎವಾಪ್ರೇಷನ್ ಮೂಲಕ ನೀರು ಆವಿ ಆಗ್ತಾ ಇರುತ್ತೆ. ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ ನೋಡಿ, ಜೊತೆಗೆ ರೂಫ್ ಟಾಪ್ಸ್ ಅಂತ ಅಂದರೆ ಮನೆಯ ಮೇಲ್ಗಡೆ ಇರುವಂಥ ಚಾವಣಿ ಮೇಲಿರುವಂಥ ನೀರು ಸಹಿತ ಏನಾಗ್ತಿದೆ, ಅದು ಸಹಿತ ಎವಾಪ್ರೇಟ್ ಆಗ್ತಿದೆ. ಇದನ್ನೇ ಇಲ್ಲಿ ಹೇಳ್ತಾ ಇರೋದವರು ಡಿಸಪಿಯರಿಂಗ್ ಟ್ರಿಕ್ ಆಫ್ ವಾಟರ್. ಅದು ಯಾವ ರೀತಿಯಾಗಿ ಡಿಸಪಿಯರ್ ಆಗ್ತಿದೆ, ಗೊತ್ತಾಗ್ದೇ ಕಣ್ಮರೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ವಾಟರ್ ಎಸ್ಕೇಪ್ ಫ್ರಮ್ ದ ಅರ್ತ್ ಆ್ಯಂಡ್ ರಿಟರ್ನ್ ಟು ದ ಅರ್ತ್. ಇಲ್ಲಿ ನೋಡ್ರಿ ಏನು ಹೇಳ್ತಿದ್ದಾರೆ ನೋಡ್ರಿ, ವಾಟರ್ ಎಸ್ಕೇಪ್ ಆಗ್ತಿದೆ, ಕಣ್ಮರೆ ಆಗ್ತಿದೆ, ತಪ್ಪಿಸ್ಕೊಂಡು ಹೋಗ್ತಾ ಇದೆ ಫ್ರಮ್ ಅರ್ತ್, ಭೂಮಿ ಮೇಲಿಂದ ಹೋಗ್ತಾ ಇದೆ. ಮತ್ತೇನಾಗ್ತಿದೆ, ಅದು ರಿಟರ್ನ್, ಮತ್ತೆ ಭೂಮಿಗೆ ಬರ್ತಾ ಇದೆ ಬೈ ದ ಸೀರೀಸ್ ಆಫ್ ಸ್ಟೆಪ್ಸ್ ಇನ್ ಸೈಕ್ಲಿಕ್. ಅದು ಸೈಕಲ್ ಫಾರ್ಮಲ್ಲಿ, ಚಕ್ರದ ರೀತಿಯಲ್ಲಿ ಆ ನೀರು ಮೇಲೆ ಹೋಗೋದು ಅಥವಾ ಅರ್ಥಿಂದ ಎಸ್ಕೇಪ್ ಆಗೋದು, ಮತ್ತು ಪುನಃ ಅರ್ಥಿಗೇನೆ ಬರೋಂಥ ಪ್ರಕ್ರಿಯೆ ಆಗ್ತಿದೆ. ಅದನ್ನು ನಾವು ವಾಟರ್ ಸೈಕಲ್, ನೀರಿನ ಚಕ್ರ ಅಥವಾ ಜಲಚಕ್ರ ಅಂತಲೂ ಸಹಿತ ಕರಿತೀವಿ. ವಾಟರ್ ಇನ್ ಓಷನ್, ಸೀಸ್, ಸಮುದ್ರಗಳಲ್ಲಿ, ಲೇಕ್ಸ್ ಎಕ್ಸೆಟ್ರಾ ಕಂಟಿನ್ಯೂ ಟು ಎವಾಪ್ರೇಟ್ ಡ್ಯೂ ಟು ದ ಹೀಟ್ ಆಫ್ ದ ಸನ್. ಇಲ್ಲೇನ ಹೇಳ್ತಿದ್ದಾರೆ ಅಂತಂದರೆ, ನೀರು ಈ ಸಮುದ್ರಗಳಲ್ಲಿ, ಸಾಗರಗಳಲ್ಲಿ, ಸರೋವರಗಳಲ್ಲಿ ಅಥವಾ ಕೆರೆಗಳಲ್ಲಿ ಇಲ್ಲೆಲ್ಲವನ್ನು ಸಹಿತ ಏನಾಗ್ತಿದೆ, ನೀರು ಆವಿ ಆಗ್ತಿದೆ. ಯಾಕೆ ಅಂತಂದರೆ ಅಲ್ಲಿ ಹೀಟ್ ಆಫ್ ದ ಸನ್ ರೀಚ್ ಆಗ್ತಿದೆ, ಸನ್ನನ ಶಾಖದಿಂದ ಏನಾಗ್ತಿದೆ, ಈ ನೀರುಗಳೆಲ್ಲ ಆವಿ ಆಗ್ತಾ ಇದೆ. ಇಲ್ಲಿ ನಡೀತಾ ಇರುವಂಥ ಪ್ರಕ್ರಿಯೆ ಏನು ಅಂತ ಹೇಳಿದೆ ನಾನು, ಎವಾಪ್ರೇಷನ್. ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ, ಈ ಪ್ರಕ್ರಿಯೆಯಲ್ಲಿ ಏನಾಗ್ತಿದೆ ಅಂತಂದರೆ ನೀರು ವೇಪರ್ ಆಗಿ ಕನ್ವರ್ಟ್ ಆಗ್ತಿದೆ, ಆವಿಯಾಗಿ ಕನ್ವರ್ಟ್ ಆಗ್ತಿದೆ. ಅದನ್ನೇ ನಾವು ಎವಾಪ್ರೇಷನ್ ಅಂತ ಹೇಳಿ ಕರಿತೀವಿ.
ಪ್ಲ್ಯಾಂಟ್ಸ್ ಆಲ್ಸೋ ರಿಲೀಸ್ ವಾಟರ್ ಇನ್ ಟು ದ ಏರ್ ಬೈ ಟ್ರಾನ್ಸ್ಪಿರೇಷನ್. ಇದನ್ನು ಸಹಿತ ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಕಲಿತು ಬಂದಿದ್ದೀವಿ. ಪ್ಲ್ಯಾಂಟ್ಗಳು ಸಹಿತ ತಮ್ಮಲ್ಲಿರುವಂತಹ ಎಕ್ಸಸ್ ವಾಟರ್, ಹೆಚ್ಚಾದ ನೀರನ್ನು ಏನು ಮಾಡ್ತಿದೆ, ಅದು ಟ್ರಾನ್ಸ್ಪಿರೇಷನ್ ಮೂಲಕ ಅದು ಹೊರಗೆ ಹಾಕ್ತಾ ಇದೆ. ನೆಕ್ಸ್ಟ್ ನೋಡೋಣ, ವಾಟರ್ ವೇಪರ್ ರೈಸಸ್ ಅಪ್ ಇನ್ ದ ಅಟ್ಮಾಸ್ಫಿಯರ್. ಈಗ ಆವಿಯಾಗಿದೆ ನೀರು, ಆ ಆವಿಯಾಗಿರುವಂತಹ ನೀರು ಅಟ್ಮಾಸ್ಫಿಯರಿಗೆ ಏನಾಗುತ್ತೆ, ರೈಸ್ ಆಗುತ್ತೆ, ಏರುತ್ತಾ ಹೋಗುತ್ತೆ. ಗಾಳಿ ಅದನ್ನು ಕೊಂಡೊಯ್ಯುತ್ತೆ, ವಾಟರ್ ವೇಪರ್ನ ತಗೊಂಡು ಹೋಗ್ತಾ ಇರುತ್ತೆ. ನಮಗೆ ಜೊತೆಗೆ ಇನ್ನೊಂದು ಗೊತ್ತು, ಮೇಲೆ ಹೋಗ್ತಾ 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 ಏನಾಗುತ್ತೆ, ಅಲ್ಲಿ ಟೆಂಪರೇಚರ್ ಕೂಲ್ ಆಗ್ತಾ ಇರುತ್ತೆ, ಟೆಂಪರೇಚರ್ ಕಡಿಮೆ ಆಗ್ತಾ ಇರುತ್ತೆ. ಜೊತೆಗೆ ನಾವು ಸಪ್ರೇಷನ್ ಆಫ್ ಸಬ್ಸ್ಟೆನ್ಸಸ್ ಆ ಪಾಠದಲ್ಲಿ ಕಲ್ತ್ಕೊಂಬಂದಿದ್ವಿ. ಟೆಂಪರೇಚರ್ ಕೂಲ್ ಆಗ್ತಿದೆ ಅಂತ ಅಂದರೆ ಅಲ್ಲೇನಾಗುತ್ತೆ, ವಾಟರ್ ಇದ್ದಿದ್ದು ಐಸ್ ಆಗುತ್ತೆ, ಐಸ್ ಗಡ್ಡೆ ಆಗುತ್ತೆ ಅಂತ ನಾವು ಕಲ್ತಿದ್ವಿ ಅಲ್ವಾ. ಇಲ್ಲೂ ಸಹಿತ ಅದೇ ಹೇಳ್ತಾ ಇರೋದು. ಆನ್ ಮೀಟಿಂಗ್ ಕೂಲ್ ಏರ್ ಇಟ್ ಕಂಡೆನ್ಸಸ್ ಇಂಟು ಡ್ರಾಪ್ ಆಫ್ ವಾಟರ್. ನಾವು ಕಂಡೆನ್ಸೇಷನ್ ಅನ್ನೋ ಪ್ರೋಸೆಸ್ನ ಸಹಿತ ಲಾಸ್ಟ್ ವಿಡಿಯೋದಲ್ಲಿ ಕಲ್ತ್ಕೊಂಬಂದಿದ್ದೀವಿ ಅಲ್ವಾ. ಅಲ್ಲೂ ಸಹಿತ ಏನಾಗುತ್ತೆ, ಟೆಂಪರೇಚರ್ ಕಡಿಮೆ ಆಗ್ತಿರೋದ್ರಿಂದ ಅಲ್ಲಿ ಆ ನೀರಿದ್ದಿದ್ದು ವಾಟರ್ ಡ್ರಾಪ್ಲೆಟ್ ಆಗುತ್ತೆ, ಡ್ರಾಪ್ಲೆಟ್ಟಿಂದ ನೆಕ್ಸ್ಟ್ ಮತ್ತೆ ಅದು ಗಡ್ಡೆ ಆಗುತ್ತೆ, ಐಸ್ ಗಡ್ಡೆ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ನಾನು ಪಿಕ್ಚರ್ ಸಮೇತ ಹೇಳ್ತಾ ಇದ್ದೀನಿ. ಈ ಪಿಕ್ಚರನ್ನು ನಾವು ಕೆಳಗಡೆಯಿಂದ ಓದ್ಕೊತ ಹೋಗಬೇಕು. ಇಲ್ಲಿ ಗ್ರೌಂಡ್ ವಾಟರ್ ಇದೆ, ನೀರಿನ ಭೂಮಿ ಮೇಲಿರುವಂತಹ ನೀರು ಇಲ್ಲಿಂದ ಏನಾಗ್ತಿದೆ, ಎವಾಪ್ರೇಷನ್ ಆಗ್ತಾ ಇದೆ, ಆವಿ ಆಗ್ಬಿಟ್ಟು ಏನಾಗ್ತಿದೆ. ಜೊತೆಗೆ ಪ್ಲ್ಯಾಂಟ್ಸ್ಗಳಿಂದನೂ ಸಹಿತ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್, ಎಕ್ಸಸ್ ವಾಟರು ಟ್ರಾನ್ಸ್ಪಿರೇಷನ್ ಮೂಲಕ ಏರ್ಗೆ ಎಂಟರ್ ಆಗುತ್ತೆ. ಅವೆರಡೂ ಸಹಿತ ಹೋಗ್ಬಿಟ್ಟು ಏನಾಗುತ್ತೆ, ಕ್ಲೌಡ್ಸ್ಗಳಾಗುತ್ತೆ. ಇಲ್ಲಿ ಕಂಡೆನ್ಸೇಷನ್ ಪ್ರೋಸೆಸ್ ಆಗುತ್ತೆ, ಘನೀಕರಣ ಆಗುತ್ತೆ. ಆಗ ಏನಾಗುತ್ತೆ, ಅವು ಕ್ಲೌಡ್ಸ್ಗಳಾಗಿ ಫಾರ್ಮ್ ಆಗುತ್ತೆ. How clouds are formed? The process of condensation plays an important role in bringing water back to the surface of earth. ಈ ಘನೀಕರಣ ಪ್ರಕ್ರಿಯೆ ಏನಾಗುತ್ತೆ, ಭೂಮಿ ಮೇಲಿಂದ ನೀರನ್ನು ತಗೊಂಡು ಹೋಗಿರುವಂಥ ವಾಟರ್ ವೇಪರ್ಸ್ಗಳನ್ನು ಮತ್ತೆ ಪುನಃ ಭೂಮಿಗೆ ಕರೆದೊಯ್ಯುವಂತಹ ಕೆಲಸವನ್ನು ಮಾಡುತ್ತೆ. ಇದು ಪ್ರಮುಖವಾದಂತಹ ಕೆಲಸ. ಆ್ಯಸ್ ವಿ ಗೋ ಹೈಯರ್ ಫ್ರಮ್ ದ ಸರ್ಫೇಸ್ ಆಫ್ ವಾಟರ್, ಅರ್ಥನ ಸರ್ಫೇಸಿಂದ ನಾವು ಮೇಲೆ ಹೋಗ್ತಾ ಹೋಗ್ತಾ ಏನು ಹೇಳಿದೆ ನಾನು, ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಲ್ಲಿ ಏನಾಗುತ್ತೆ, ನಮಗೆ ನಾವು ಕೂಲ್ ಅಂತ ಫೀಲ್ ಮಾಡ್ತೀವಿ. ವೆನ್ ದ ಏರ್ ಮೂವ್ಸ್ ಅಪ್, ಮೇಲೆ ಹೋಗ್ತಿದ್ದಂಗೆ ಇಟ್ ಗೆಟ್ಸ್ ಏನಾಗುತ್ತೆ, ತಣ್ಣಗಾಗುತ್ತೆ. ಆ್ಯಂಡ್ ಕೂಲರ್ ಇನ್ನೂ ತಣ್ಣಗಾಗುತ್ತೆ. ಆ್ಯಟ್ ಸಫಿಷಿಯಂಟ್ ಹೈಟ್ಸ್ ದ ಏರ್ ಬಿಕಮ್ ಆ್ಯಸ್ ಸೋ ಕೂಲ್ ದಟ್ ದ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಇಟ್. ಅಲ್ಲಿ ಏನಾಗುತ್ತೆ, ವಾಟರ್ ವೇಪರಲ್ಲಿ ಅಲ್ಲಿ ಇನ್ನೂ ಕೂಲ್ ಆಗುತ್ತೆ, ಜೊತೆಗೆ ಕಂಡೆನ್ಸ್ ಆಗುತ್ತೆ. ಇದರಿಂದ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಆಗುತ್ತೆ. ಅದನ್ನು ನಾವು ಡ್ರಾಪ್ಲೆಟ್ಸ್ ಅಂತ ಹೇಳಿ ಕರಿತೀವಿ. ಇದರ ಕನ್ನಡ ವರ್ಷನ್ನ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹಾಕಿದ್ದೀನಿ, ಅಲ್ಲಿ ನೀವು ಓದ್ಕೊಳ್ಳುವಂತ್ರಿ. ಇಲ್ಲಿ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ, ಆಮೇಲೆ ಆ ಸ್ಲೈಡ್ ಇಟ್ಕೊಂಡ್ಬಿಟ್ಟು ನೀವು ಓದ್ಕೋಬೋದು. ಇಟ್ ಈಸ್ ದೀಸ್ ಟಿನಿ ಡ್ರಾಪ್ಲೆಟ್ಸ್ ದಟ್ ರಿಮೈನ್ ಫ್ಲೋಟಿಂಗ್ ಇನ್ ಏರ್. ಈ ಟ್ರಿನಿ ಡ್ರಾಪ್ಲೆಟ್ಸ್ಗಳೇನಾಗುತ್ತೆ, ಗಾಳಿ ಮೂಲಕ ಫ್ಲೋಟ್ ಆಗುತ್ತೆ, ತೇಲುತ್ತೆ. ಜೊತೆಗೆ ಆ್ಯಂಡ್ ಅಪಿಯರ್ ಟು ಅಸ್ ಆ್ಯಸ್ ಕ್ಲೌಡ್ಸ್, ಅವು ಕ್ಲೌಡ್ಗಳಾಗಿ ಫಾರ್ಮ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಕಂಡೆನ್ಸೇಷನ್ ಆಗಿ ಏನಾಯಿತು, ಕ್ಲೌಡ್ ಆಗಿ ಫಾರ್ಮ್ ಆಯಿತು, ಹೌದಲ್ವಾ. ಕ್ಲೌಡ್ ಆಗಿ ನೆಕ್ಸ್ಟ್ ಏನಾಯಿತು, ಇಲ್ಲಿ ಆಗಿರೋ ನೀರು ಮತ್ತೆ ಏನಾಯಿತು, ಭೂಮಿಗೆ ಮತ್ತೆ ಬರ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಮತ್ತೆ ಗ್ರೌಂಡ್ ವಾಟರ್ಗೆ ಜಾಯಿನ್ ಆಗ್ತಿದೆ. ಇದನ್ನೇ ನಾವು ಜಲಚಕ್ರ ಅಂತ ಹೇಳಿ ಕರಿತೀವಿ. Some drops of water become so heavy that they begin to fall. These falling water drops are what we call rain. ಕೆಲವೊಂದು ಡ್ರಾಪ್ಸ್ಗಳೇನಾಗುತ್ತೆ ಅಂದರೆ ಸ್ವಲ್ಪ ಹೆವಿ ಇರುತ್ತೆ, ಸ್ವಲ್ಪ ದೊಡ್ಡ ದೊಡ್ಡ ಹನಿಗಳಾಗಿರುತ್ತೆ. ಅಂಥವನ್ನ ನಾವೇನಂತ ಕರಿತೀವಿ ಅಂದರೆ ರೈನ್ ಅಂತ ಹೇಳಿ ಕರಿತೀವಿ. ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬಂದಂಥವನ್ನ ನಾವು ರೈನ್ ಅಂತ ಹೇಳಲ್ಲ. ದೊಡ್ಡ ಪ್ರಮಾಣದಲ್ಲಿ ಇರುವಂಥ ಹೆವಿ ವಾಟರ್ ಡ್ರಾಪ್ ಇತ್ತು ಅಂತಂದರೆ ಅದನ್ನು ನಾವು ರೈನ್ ಅಂತ ಹೇಳಿ ಕರಿತೀವಿ. ನಮ್ಮ ಭೂಮಿ ಮೇಲೆ ನೀರು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಆ ಪ್ರಮಾಣ ಯಾವತ್ತಿದ್ರೂ ಚೇಂಜ್ ಆಗೋದಿಲ್ಲ. ಆದರೆ ಅದರ ಫಾರ್ಮ್ಗಳೇನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಒಂದು ವಾಟರ್ ವೇಪರಲ್ಲಿರ್ಬೋದು, ಗಾಳಿಲಿರ್ಬೋದು, ಅಂದರೆ ಅದನ್ನು ನಾವು ಮಾಯಿಶ್ಚರ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಅದು ಮೋಡಗಳಾಗಿರ್ಬೋದು, ಅಥವಾ ಕೆರೆ ಸರೋವರಗಳಲ್ಲಿರ್ಬೋದು, ಅಥವಾ ಓಷನಲ್ಲಾದರೂ ಇರ್ಬೋದು. ಈ ರೀತಿಯಾಗಿ ಭೂಮಿ ಮೇಲೆ ಎಷ್ಟಿರುತ್ತೆ ನೀರು ಅಷ್ಟೇ ಇರುತ್ತೆ. ಈ ರೀತಿ ಈ ಜಲಚಕ್ರ ಅದರಿಂದ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇದನ್ನು ಓದ್ಕೊಳ್ಳಿ. ತುಂಬ ಈಸಿ ಇದೆ ಕಾನ್ಸೆಪ್ಟು, ಓದಿದ್ರೆ ಅರ್ಥ ಆಗೋವಂಥ ಕಾನ್ಸೆಪ್ಟು, ಬಟ್ ಹೆಚ್ಚು ನೆನ್ಪಿಡ್ಕೊಳ್ಳೋಕ್ಕೆ ಟ್ರೈ ಮಾಡಿ.
ಬ್ಯಾಕ್ ಟು ದ ಓಷನ್ಸ್. ಈಗ ಕ್ಲೌಡ್ ಫಾರ್ಮ್ ಆಗಿತ್ತು, ಅದು ಮತ್ತೆ ಏನಾಯಿತು, ಭೂಮಿಗೆ ರಿಟರ್ನ್ ಆಗುವಾಗ ಮಳೆ ರೀತಿಯಾಗಿ ಬಂತು, ಜೊತೆಗೆ ಪ್ಯೂರ್ ಫಾರ್ಮಲ್ಲಿ ಬಂತು ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ಯಾಕ್ ಟು ದ ಓಷನ್ ಅಥವಾ ಭೂಮಿಯ ಸರ್ಫೇಸ್ಗೆ ಮತ್ತೇನಾಗುತ್ತದೋ ರಿಟರ್ನ್ ಆಗುತ್ತೆ. ವಾಟ್ ಇಫ್ ಇಟ್ ರೈನ್ಸ್ ಹೆವಿಲಿ. ಈಗ ಮಳೆ ಹೆಚ್ಚಾಯ್ತಪ್ಪ, ಆಗೇನಾಗುತ್ತೆ ಅದು ನಾವು ತಿಳ್ಕೊಬೇಕಲ್ವಾ. ಅದೆಲ್ಲರಿಗೂ ಗೊತ್ತಿರೋಂಥದ್ದೇ ಫ್ಲಡ್, ಪ್ರವಾಹ ಆಗೋಕ್ಕೆ ಕಾರಣ ಆಗುತ್ತೆ. ಈಗ ಮಳೆ ಇಷ್ಟು ಪ್ರಮಾಣದಲ್ಲಿ ನಮಗೆ ಬೇಕೇ ಬೇಕಾಗಿರುತ್ತೆ, ಅದನ್ನು ಮೀರಿ ಹೋಯಿತು ಅಂದಾಗ ಮಾತ್ರ ನಮಗೆ ಫ್ಲಡ್ಗಳು ಕಾಸ್ ಆಗುತ್ತೆ. ಹೆವಿ ರೈನ್ ಮೇ ಲೀಡ್ ಟು ರೈಸ್ ಇನ್ ಲೆವೆಲ್ ಆಫ್ ವಾಟರ್ ಇನ್ ರಿವರ್ಸ್, ಲೇಕ್ಸ್ ಆ್ಯಂಡ್ ಪಾಂಡ್ಸ್. ಈಗ ಕೆರೆ, ಸರೋವರಗಳಲ್ಲಿ ಹಾಗೆ ಗ್ರೌಂಡ್ ವಾಟರ್ ಎಲ್ಲಲ್ಲೂ ಸಹಿತ ಏನಾಗುತ್ತೆ, ನೀರಿನ ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಕಲ್ತ್ವಿ ಹೆಚ್ಚು ಮಳೆ ಬಂತು ಅಂದರೆ ಏನಾಗುತ್ತೆ ಅಂತ ಅಲ್ವಾ. ಜೊತೆಗೆ ಈಗ ಮಳೆ ಬರಲೇ ಇಲ್ಲ ಅಂತಂದರೆ ಏನಾಗುತ್ತೆ, ಲೋ ರೈನ್ ಲೆವೆಲ್ ಇತ್ತು ಅಂತಂದರೆ ಆಗೇನಾಗುತ್ತೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡ್ರಾಟ್, ಬರಗಾಲ ಉಂಟಾಗುತ್ತೆ. ಗೊತ್ತಾಗ್ತಿದೆಯಾ. ಇಲ್ಲೇನಾಗುತ್ತೆ ಅಂದರೆ ಸಾಯಿಲ್, ಭೂಮಿ ಮೇಲೆ ಇರುವಂತಹ ಮಣ್ಣಿಗೆ ನೀರಿನ ಅಂಶ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ಈಗ ಮಳೆ ಬರಲೇ ಇಲ್ಲ ಆದರೂ ಸಹಿತ ವಾಟರ್ ವೇಪರ್, ವಾಟರ್ ಸೈಕಲ್ ಅನ್ನೋದು ಅದರಲ್ಲಿ ಫಸ್ಟ್ ಇನಿಷಿಯಲ್ ಆಗಿ ನಡೆಯುವಂಥದ್ದು. ಈ ವಾಟರ್ ವೇಪರ್ನ ಕ್ಯಾರಿ ಮಾಡೋ ಎವಾಪ್ರೇಷನ್, ಆವಿ ಆಗೋದು, ಅವೆಲ್ಲ ಏನಾಗಲ್ಲ, ಕಟ್ ಆಗಲ್ಲ. ಅದು ಮಾತ್ರ ಹೇಗೆ ನಡೀತಾ ಇರುತ್ತೋ ಅದು ನಡೀತಾನೆ ಇರುತ್ತೆ. ಅಲ್ಲಿಗೇನಾಗುತ್ತೆ, ಮಣ್ಣಲ್ಲಿರುವಂತಹ ನೀರಿನ ಅಂಶನೂ ಸಹಿತ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ ಥ್ರೂ ದ ಪ್ರೊಸೆಸ್ ಆಫ್ ಎವಾಪ್ರೇಷನ್ ಆ್ಯಂಡ್ ಟ್ರಾನ್ಸ್ಪಿರೇಷನ್. ಇದರಿಂದ ಏನಾಗುತ್ತೆ, ಜೊತೆಗೆ ಭೂಮಿಯಲ್ಲಿರುವಂತಹ ಫಲವತ್ತತೆಯನ್ನು ಸಹಿತ ಕಳ್ಕೊತಾ ಹೋಗುತ್ತೆ. ಆಗ ಭೂಮಿನೂ ಬಿರುಕು ಹೋಗುತ್ತೆ. ಸಿನ್ಸ್ ಇಟ್ ಈಸ್ ನಾಟ್ ಬೀಯಿಂಗ್ ಬ್ರಾಟ್ ಬ್ಯಾಕ್ ಬೈ ರೈನ್. ಯಾಕಂದರೆ ಅದು ತಗೊಂಡು ಹೋಗಿದ್ದು ಪ್ರಾಬ್ಲಮ್ ಅಲ್ಲ, ವಾಪಸ್ ಬರದೇ ಇರೋದೇ ಪ್ರಾಬ್ಲಮ್ಮು. ರೈನ್ ಮೂಲಕ ಬರದೇ ಇದ್ದಿದ್ದರಿಂದ ಏನಾಗುತ್ತೆ, ಅಲ್ಲಿ ಬರಗಾಲ ಉಂಟಾಗುತ್ತೆ, ಸಾಯಿಲ್ ಏನಾಗುತ್ತೆ, ಡ್ರೈ ಆಗುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ದ ಲೆವೆಲ್ ಆಫ್ ವಾಟರ್ ಇನ್ ಪಾಂಡ್ಸ್ ಆ್ಯಂಡ್ ಲೆವೆಲ್ಸ್ ಆಫ್ ದ ರೀಜನ್ ಗೋಸ್ ಡೌನ್, ಸಮ್ ಆಫ್ ದೆಮ್ ಮೇ ಈವನ್ ಡ್ರೈ ಅಪ್. ಅಲ್ಲಿ ಹೆಚ್ಚಾಯಿತು ಮಳೆ ಅಂತಂದಾಗ ಅದರ ಲೆವೆಲ್ ಹೆಚ್ಚಾಗ್ತಾ ಹೋಯಿತು ಅಂತ ಕಲ್ತ್ವಿ. ಇಲ್ಲಿ ಮಳೆ ಬರದೇ ಇದ್ದಿದ್ದಕ್ಕೆ ಅದರ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗ್ತಾ ಬಂದಂಗೆ ಏನಾಗುತ್ತೆ, ಕೆಲವೊಂದು ಡ್ರೈ ಆಗಿಬಿಡುತ್ತೆ, ಒಣಗೋಗ್ಬಿಡುತ್ತೆ ಫುಲ್ಲು. ಇದನ್ನೇ ನಾವು ಡ್ರಾಟ್ ಅಂತ ಹೇಳಿ ಕರಿತೀವಿ, ಬರಗಾಲ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ನಾವು ನೀರನ್ನು ಹೇಗೆ ಕನ್ಸರ್ವ್ ಮಾಡ್ಬೋದು, ಹೌದಲ್ವಾ. ಇದು ಸಹಿತ ತುಂಬ ಮುಖ್ಯವಾದದ್ದು. ಯಾಕಂದರೆ ನಾವು ಆಗಲೇ ಹೇಳಿದ್ವಿ, ನೀರಿನ ಪ್ರಮಾಣ ಅಂದರೆ ನಾವು ಬಳಸಬಹುದಾದಂಥ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ. ಆದರೆ ಭೂಮಿ ಮೇಲಿರುವಂತಹ ನೀರು 70% ಆಫ್ ವಾಟರ್ ಅದು ಎಷ್ಟಿದೆಯೋ ಅಷ್ಟೇ ಇದೆ. ಪ್ರತಿ ವರ್ಷ ಚೇಂಜ್ ಆಗುತ್ತೆ ಅಥವಾ ಮಳೆ ಬರ್ತಾ ಇಲ್ಲ ಆ ಥರ ಆಗ್ತಿದ್ರೂ ಸಹಿತ ಭೂಮಿ ಮೇಲಿರಬೇಕಾದಂತಹ ನೀರು ಇದ್ದೇ ಇದೆ. ಆದರೆ ಅದರ ಫಾರ್ಮ್ ಯಾವ ರೀತಿಯಾಗಿದೆ ಅನ್ನೋದು ಮಾತ್ರ ಚೇಂಜ್ ಆಗ್ತಾ ಇದೆ ಅಲ್ವಾ. ಅದನ್ನು ನಾವು ಫ್ರೆಶ್ ವಾಟರ್ ಫಾರ್ಮಲ್ಲಿ 3% ಇದೆ ಅಂತ ಹೇಳ್ತಿದ್ದೀವಲ್ಲ, ಅದು ಕಡಿಮೆ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಓನ್ಲಿ ಎ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಅವೈಲಬಲ್ ಆನ್ ಅರ್ತ್ ಈಸ್ ಫಿಟ್ ಫಾರ್ ಯೂಸ್ ಆಫ್ ಪ್ಲ್ಯಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ಸ್. ಹೌದು, ನಾವಾಗಲೇ ಹೇಳಿದಾಗೆ ಅದೇ ನಮಗೆ ಫಿಟ್, ಇಟ್ ಈಸ್ ಯೂಸ್ಫುಲ್ ಅಂತ ಹೇಳೋದು ಕೇವಲ ಕಡಿಮೆ ಪ್ರಮಾಣ ಮಾತ್ರ. ಮೋಸ್ಟ್ ಆಫ್ ದ ವಾಟರ್ ಈಸ್ ಇನ್ ದ ಓಷನ್ಸ್. ಹೌದು, ಅಲ್ಲಿರುವಂಥದ್ದು ಉಪ್ಪು ನೀರು, ಸಲೈನ್ ವಾಟರ್, ಅದು ನಮಗೆ ಯೂಸ್ಫುಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಕೆನಾಟ್ ಬಿ ಯೂಸ್ಡ್ ಡೈರೆಕ್ಟ್ಲಿ. ಅದಕ್ಕೋಸ್ಕರ ನಾವು ಇದನ್ನು ಆ್ಯಕ್ಚುಲಿ ನೀವು ಕೇಳ್ಬೋದು ಕ್ವಶನ್ ನಮಗೆ, ಹೇಗಂದರೆ ಸಲೈನ್ ವಾಟರ್ ಅಂತ ಹೇಳ್ತೀವಿ, ಅಲ್ಲಿ ನಾವು ಎವಾಪ್ರೇಷನನ್ನು ಕಲ್ತಿದ್ದೀವಲ್ವ. ನಾನಲ್ಲಿ ಸಪ್ರೇಷನ್ ಆಫ್ ಸಬ್ಸ್ಟೆನ್ಸ್ ಪಾಠ ಹೇಳುವಾಗೂ ನಾನು ಈ ಎಕ್ಸಾಂಪಲ್ ಕೊಟ್ಟಿದ್ದೆ. ಉಪ್ಪು ನೀರನ್ನು ಹಾಕಿ ಬಿಸಿ ಮಾಡ್ತಾ ಇರಬೇಕು. ಬಿಸಿ ಮಾಡ್ತಾ ಏನಾಗುತ್ತೆ, ಬಾಯ್ಲ್ ಆಗಿ ಒಂದು ಕ್ಷಣಕ್ಕೆ ನೀರೆಲ್ಲ ಆವಿಯಾಗಿಬಿಟ್ಟು ಕೆಳಗಡೆ ಮತ್ತೆ ನಮಗೆ ಉಪ್ಪನ್ನು ನಾವು ಕಲೆಕ್ಟ್ ಮಾಡ್ಕೋತೀವಿ ಅಂತ. ಇದೇ ಪ್ರೋಸೆಸ್ ಆ್ಯಕ್ಚುಲಿ ನಮಗೆ ಸೀ ವಾಟರಿಂದ ಉಪ್ಪನ್ನು ತಯಾರು ಮಾಡ್ತಾ ಇರೋದು. ಹಾಗೇನೇನೋ ಮಾಡಿಬಿಟ್ಟು ನಾವು ಪ್ಯೂರ್ ವಾಟರ್ನ ನಾವು ಪಡ್ಕೋಬೋದಲ್ವಾ, ಹೌದಲ್ವಾ. ಬಟ್ ಇಟ್ ಕಾಸ್ಟ್ ಹೆವಿಲಿ, ತುಂಬ ಕಾಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಲವೊಂದು ಕಡೆ ನಡೆಯುತ್ತೆ, ಬಟ್ ಹೆಚ್ಚು ಯೂಸ್ಫುಲ್ ಅಲ್ಲ. ನಾವು ಹಾಕೋದು 4 ಪಟ್ಟು ಹಣ ಆದರೆ 1 ಪಟ್ಟು ಮಾತ್ರ ನಮಗೆ ಆ ರೀತಿಯಾದಂಥ ಯೂಸ್ಫುಲ್ ಆಗ್ತಾ ಇರೋದು. ಸೊ ಅಲ್ಲಿಗೆ ಆ ಕೆಲಸನ ನಾವು ಡ್ರಾಪ್ ಮಾಡಲೇಬೇಕಾಗುತ್ತೆ. ದ ಟೋಟಲ್ ಅಮೌಂಟ್ ಆಫ್ ವಾಟರ್ ಆನ್ ಅರ್ತ್ ರಿಮೈನ್ಸ್ ದ ಸೇಮ್. ನಾನು ಆಗಲೇ ಹೇಳಿದಾಗೆ ಅಮೌಂಟ್ ಆಫ್ ವಾಟರ್ ಭೂಮಿ ಮೇಲೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಬಟ್ ದ ವಾಟರ್ ಅವೈಲಬಲ್ ಫಾರ್ ಯೂಸ್
ನಾವು ಯೂಸ್ ಮಾಡಬಹುದಂಥದಂಥ ನೀರು ಮಾತ್ರ ಲಿಮಿಟ್ ಆಗ್ತಿದೆ, ಈಸ್ ವೆರಿ ಲಿಮಿಟೆಡ್ ಆ್ಯಂಡ್ ಈಸ್ ಡಿಕ್ರೀಸಿಂಗ್ ವಿತ್ ಓವರ್ ಯೂಸೇಜ್. ಡಿಕ್ರೀಸ್ ಆಗ್ತಾನೆ ಇದೆ ಡೇ ಬೈ ಡೇ. ಜೊತೆಗೆ ನಂಬರ್ ಆಫ್ ಪೀಪಲ್, ಪಾಪ್ಯುಲೇಷನ್ ಸಹಿತ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಇರೋಂತಹ 3% ಕಡಿಮೆ ಆಗ್ತಿದೆ, ಜೊತೆಗೆ ಪಾಪ್ಯುಲೇಷನ್ ಸಹಿತ ಜಾಸ್ತಿ ಆಗ್ತಿದೆ ಅಂತ ಅಲ್ಲಿ ನಮಗೆ ಎಷ್ಟು ಯೂಸ್ಫುಲ್ ನೀರು ಸಿಗ್ತಿದೆ ನೀವು ಯೋಚನೆ ಮಾಡಲೇಬೇಕು. ಈಸ್ ಯೂಸ್ಡ್ ಕೇರ್ಫುಲ್ಲಾಗಿ ಕಡಿಮೆ ಪ್ರಮಾಣದಲ್ಲಿ ನಾವು ಯೂಸ್ ಮಾಡಲೇಬೇಕಾಗಿದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ಕೊಯ್ಲು ಅಂತ ನಾವು ಕೇಳಿದ್ದೀವಲ್ವಾ, ಇಲ್ಲಿ ಅದೇ ಇದರ ಮೇನ್ ಉದ್ದೇಶ ಏನಾಗಿರುತ್ತೆ, ಐಡಿಯಾ ಏನಪ್ಪ ಇದರಲ್ಲಿ ಅಂದರೆ ಕ್ಯಾಚ್ ವಾಟರ್ ವೇರ್ ಇಟ್ ಫಾಲ್ಸ್, ಎಲ್ಲಿ ನೀರು ಬೀಳುತ್ತೋ ಅಲ್ಲಿ ಅದನ್ನು ನಾವು ಕ್ಯಾಚ್ ಮಾಡ್ಕೊಳ್ಳೋದು, ಅಂದರೆ ಸಂಗ್ರಹಿಸೋದು ಅಂತ. ಗೊತ್ತಾಗ್ತಿದೆಯಾ? ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಈ ಸೆಂಟೆನ್ಸ್ ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಇದರಲ್ಲಿ 2 ಟೆಕ್ನಿಕ್ ಇದೆ. ಫಸ್ಟ್ ಟೆಕ್ನಿಕ್ ಈಸ್ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅಂದರೆ ಚಾವಣಿ ಮೇಲೆ ಬಿದ್ದಂತಹ ನೀರನ್ನು, ಮನೆಯ ಮೇಲೆ ಚಾವಣಿ ಮೇಲೆ ಬಿದ್ದಂತಹ ನೀರನ್ನು ಕಲೆಕ್ಟ್ ಮಾಡೋದು, ಮಳೆ ಕೊಯ್ಲು ಅಂತ ಹೇಳಿ ಕರಿತೀವಿ. ಇನ್ ದಿಸ್ ಸಿಸ್ಟಮ್ ರೈನ್ ವಾಟರ್ ಈಸ್ ಕಲೆಕ್ಟೆಡ್ ಆನ್ ದ ರೂಫ್ ಟಾಪ್, ನಾನು ಆಗಲೇ ಹೇಳ್ದಿರೋ ರೀತಿಯಲ್ಲಿ ಮನೆಯ ಮೇಲೆ ಬಿದ್ದಿರುವಂತಹ, ಚಾವಣಿ ಮೇಲಿರುವಂತಹ ನೀರನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಅಲೋಡ್ ಟು ಗೋ ಇನ್ ಅ ಸ್ಟೋರೇಜ್ ಟ್ಯಾಂಕ್ಸ್, ಅದನ್ನು ಪೈಪ್ ಮೂಲಕ ಕನೆಕ್ಟ್ ಮಾಡಿಬಿಟ್ಟು ಅದನ್ನು ಒಂದು ಕಡೆ ಕಲೆಕ್ಟ್ ಆಗೋ ರೀತಿಯಲ್ಲಿ ನಾವು ಮಾಡೋದು. ನೆಕ್ಸ್ಟ್ ನೋಡೋಣ, ಮೇಲ್ಛಾವಣಿ ನೀರು ಕೊಯ್ಲು ಅಂತ ಹೇಳಿ ಕರಿತೀವಿ. ಈ ವ್ಯವಸ್ಥೆಯಲ್ಲಿ ಮಳೆ ನೀರನ್ನು ಮೇಲ್ಛಾವಣಿಯಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಕೊಳವೆಗಳ ಮೂಲಕ ಶೇಖರಣಾ ಟ್ಯಾಂಕ್ನಲ್ಲಿ, ಸ್ಟೋರೇಜ್ ವಾಟರ್ ಟ್ಯಾಂಕ್ ಅಂತ ಹೇಳಿ ಕರಿತೀವಿ, ಅಲ್ಲಿ ಹೋಗಲು ಅವಕಾಶ ಮಾಡಿಕೊಡೋದು. ನೆಕ್ಸ್ಟ್ ಇನ್ನೊಂದು ರೋಡ್ ಸೈಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ರಸ್ತೆ ಬದಿಯ ನೀರಿನ ಮಳೆ ನೀರು ಕೊಯ್ಲು. ಇನ್ ದಿಸ್ ಸಿಸ್ಟಮ್ ರೈನ್ ವಾಟರ್ ಫ್ರಮ್ ರೋಡ್ ಸೈಡ್, ಅಲ್ಲಿರುವಂತಹ ನೀರನ್ನು ಗೋಸ್ ಡೈರೆಕ್ಟ್ಲಿ ಇನ್ ಟು ದ ಪಿಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ನೋಡಿ, ಈ ವ್ಯವಸ್ಥೆಯಲ್ಲಿ ರಸ್ತೆ ಬದಿಗಳಿಂದ ಬರುವ ನೀರು ನೇರವಾಗಿ ಹೊಂಡಗಳಿಗೆ ಹೋಗುತ್ತದೆ. ರೀಚಾರ್ಜ್ ವೆಲ್ಸ್, ಟ್ರೆಂಚಸ್ ಅಂತಲೂ ಕರಿತೀವಿ, ಬಾವಿಗಳು ನೆಲದಲ್ಲಿ ಕಂದಕಗಳನ್ನು ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲೆಲ್ಲ ಒಂದೊಂದು ಕಡೆ ಕನೆಕ್ಟ್ ಮಾಡಿರ್ತಾರೆ. ಅದನ್ನು ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಗ್ರೌಂಡ್ ವಾಟರ್ ಲೆವೆಲ್ ಮೇಯ್ನಾಗಿ ಅಂತಂದರೆ ಅಂತರ್ಜಾಲ ಮಟ್ಟವನ್ನು, ನೀರಿನ ಮಟ್ಟವನ್ನು ನಾವು ಹೆಚ್ಚು ಮಾಡಬಹುದು. ಅದಕ್ಕೋಸ್ಕರ ನಾವು ರೋಡ್ ಸೈಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಈ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆಯಲ್ಲ, ಇದನ್ನು ನಾವು ಹೆಚ್ಚಾಗಿ ನಮ್ಮ ಡೊಮೆಸ್ಟಿಕ್ ಪರ್ಪಸ್ಗಾಗಿನೂ ಸಹಿತ ಯೂಸ್ ಮಾಡ್ಬೋದು. ಯಾಕಂದರೆ ರೈನ್ ವಾಟರ್ ಇಟ್ ಈಸ್ ಎ ಪ್ಯೂರ್ ಫಾರ್ಮ್. ನೌ ದ ಟೈಮ್ ಈಸ್ ಫಾರ್ ಇವ್ಯಾಲ್ಯೂಯೇಷನ್. ಮೆನ್ಷನ್ ದ ಗಿವನ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್. ಇಲ್ಲಿ ಕೊಟ್ಟಿರುವಂತಹ 5 ಸ್ಟೇಟ್ಮೆಂಟ್ಗಳಿದೆ. ಇವು ಟ್ರೂನಾ ಫಾಲ್ಸಾ, ಸರಿನಾ ತಪ್ಪಾ, ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್, ಹ್ಯಾವ್ ಎ ನೈಸ್ ಡೇ.